ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವತ್ತು ಯಮುನೋತ್ರಿ ಡೇ 1 ಆಫ್ ದ ಜರ್ನಿ ಆಫ್ ಚಾರ್ಧಮ್. ಸೊ ಈಗ ಯಮುನೋತ್ರಿಗೆ ಹೊರಟಿದ್ದೀರಿ. ಸೊ ಇಲ್ಲಿಂದ ಎಷ್ಟು ಕಿतना दूर है भाई इधर से? 200 कुछ किलोमीटर होगा. ಸೊ 200 ಚಿಲ್ಲರೆ ಕಿಲೋಮೀಟರು. ಸೊ ಎಷ್ಟು ಅವರ್ ಆಗ್ಬೋದು ಬ್ರೋ? कितना घंटा लगेगा? 5-6 घंटे मान लो. ಸೊ 6 hours ಆಫ್ ರೂಟ್ ಜರ್ನಿ. ಏನು ಸಿಗತ್ತೆ ನೋಡೋಣ, ಎಲ್ಲೆಲ್ಲಿ ಏನೇನಾಗತ್ತೆ ನೋಡಿಕೊಂಡು ಹಿಂಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ಅಲ್ಲಿ ಕೂತಿರೋದು ಫ್ರೆಂಡ್ ಆಕಾಶ್ ಅಂತ, ಇಲ್ಲಿರೋದು ಫ್ರೆಂಡ್ ಭಾರ್ಗವ್ ಅಂತ. ಸೊ ಇವರು ನಮಗೆ ಗೈಡ್ ಕಮ್ ಡ್ರೈವರ್ ಕಮ್ ಆಲ್ ಇನ್ ಒನ್ ನಮಗೆ. ಸೊ ಇವ್ರ ಹೆಸರು ಅಮಿತ್ ಅಂತ. ಸೊ ಇವರೇ ನಮಗೆಲ್ಲನೂ ತೋರಿಸ್ಕೊಡೋದು ಇವತ್ತಿಂದ. ಸೊ ಲೆಟ್ಸ್ ಸಿ. ಸೊ ನಾವಿರೋದು ಹೋಟೆಲ್ ಇವತ್ತು ನೈಟ್ ಸ್ಟೇಗಿಲ್ಲ, ದೇವ್ಲೋಕ್ ಟೂರಿಸ್ಟ್ ಕಾಂಪ್ಲೆಕ್ಸ್ ಅಂತ. ಸೊ ಇಲ್ಲೇ ಹೋಲ್ ನೈಟ್ ಇರ್ತೀವಿ. ಸೊ ಇಲ್ಲೇ ಸ್ಟೇ ಆಗಿ ಆಮೇಲೆ ನಾವು ಇದಕ್ಕೆ ಹೋಗ್ತೀವಿ ಯಮುನೋತ್ರಿಗೆ ನಾಳೆ ಬೆಳಗ್ಗೆ. ಹಂಗೆ ಬನ್ನಿ ರೂಮ್ ತೋರಿಸ್ತೀನಿ. ಸೊ ಇದು ನಮ್ಮ ರೂಮ್ ಟೂರ್. ಟ್ರಿಬಲ್ ಕಾಟ್ ಬೆಡ್ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಲಗೇಜ್, ಒಂದು ಟಾಯ್ಲೆಟ್ ಅಟ್ಯಾಚ್ಡ್ ಇದೆ. ಸೊ ಇಲ್ಲಿ ನಂದು ಭಾರ್ಗವ್ದು ಆಕಾಶ್ ಅಂತ ಇದು ಮಾಡ್ಕೊಂಡಿದ್ದೀವಿ. ಹಂಗೆ ಆಚೆ ಬಂದರೆ ಒಂದು ವ್ಯೂ ಇದೆ, ಇದನ್ನು ಬೆಳಗ್ಗೆಗೆ ತೋರಿಸ್ತೀವಿ. ಸ್ಟೇ ಟ್ಯೂನ್ಡ್. Hey friends, so welcome back to my vlog, Macha Let's Travel. So ಇವತ್ತು ಡೇ 2 ಆಫ್ ಮೈ ಚಾರ್ಧಮ್ ಯಾತ್ರಾ. ಸೊ ನೀವು ಹಿಂದೆ ನೋಡ್ತಾ ಇರ್ಬೋದು, ಇದು ನನ್ನ ರೂಮ್ ಬ್ಯಾಕ್ ವ್ಯೂ. ಸೊ ತುಂಬ ಚೆನ್ನಾಗಿದೆ. ಇದು ಅರ್ಲಿ ಮಾರ್ನಿಂಗ್ 5:30. ಸೊ 5:30 ಥರನೇ ಇಲ್ಲ, ಸೊ ಇನ್ನು ಜಾಸ್ತಿ ಥರನೇ ಕಾಣಿಸ್ತಾ ಇದೆ. ಆ್ಯಂಡ್ ಇವತ್ತು ನಾವು ಯಮುನೋತ್ರಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಯಮುನೋತ್ರಿ ಟ್ರೆಕ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಟು ಬಾರ್ಕೋಟ್. ಸೊ ಇಲ್ಲೇ ಬಂದು ಇಲ್ಲೇ ಇದ್ದು ಅಗೇನ್ ವಿ ವಿಲ್ ಬಿ ಟ್ರಾವೆಲಿಂಗ್ ಟು ಉತ್ತರಕಾಶಿ ಟುಮಾರೋ. ಸೊ ಇವತ್ತು ಇನ್ನೊಂದು ಹೇಳೋದೇನು ಅಂದರೆ, ಸೊ ಇವತ್ತು ಹೋಗ್ತಾ ಇರೋ ಯಮುನೋತ್ರಿ ಜಾಗ ಇಸ್ ರೇಂಜಿಂಗ್ ಫ್ರಮ್ ಮಿನಿಮಮ್ ಆಫ್ 2 degrees ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ 8 degrees. ಸೊ ಅದಕ್ಕೆ ತಕ್ಕಂಥ ಒಂದು ಅಟೈರ್ನ ನಾವು ಮಾಡ್ಕೋಬೇಕು. ಸೊ ಇವತ್ತು ಅಟೈರ್ ಬಗ್ಗೆ ಹೇಳ್ಬೇಕಂದ್ರೆ, ಸೊ ನೋಡ್ಬೋದು, 1 t-shirt ವಿತ್ 1 thermals ಆ್ಯಂಡ್ 1 inner in the upper. in the bottoms ಪ್ಯಾಂಟ್ಸ್ ಜೊತೆಗೆ ನೀ ಪ್ಯಾಡ್ಸ್ ಹಾಕ್ಕೊಂಡಿದ್ದೀವಿ.
ಸೊ ನೀ ಥರ್ಮಲ್ಸ್ ಅಂತಲೂ ಅಂತಾರೆ, ವಿಚ್ ಇಸ್ ಮೇಡ್ ಆಫ್ ಉಲ್ಲನ್. ಸೊ ನಾವು ಅದನ್ನು ಹಾಕ್ಕೊಂಡು ವಿತ್ ನಾರ್ಮಲ್ ಟ್ರೆಕ್ ಶೂಸ್ ಆ್ಯಂಡ್ ಒನ್ ಥಿಕ್ ಸಾಕ್ಸ್, ಆ್ಯಂಡ್ ಇದ್ರ ಜೊತೆಗೆ ಕ್ಯಾರಿಂಗ್ 2 more, one sweatshirt and another one is a big jacket. ಸೊ ಅಲ್ಲಿ ಯಾವಾಗ ಬೇಕಾದರೂ ಟೆಂಪ್ರೇಚರ್ ಡ್ರಾಪ್ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಅದೇ ಕಾರಣಕ್ಕಾಗಿ ಯಾವುದೇ ರಿಸ್ಕ್ ತೊಗೊಂಡೆ. ಸೊ ಕೀಪಿಂಗ್ ಮೋರ್ ಟು ಮೇಕ್ ಇಟ್ ದ ಟ್ರೆಕ್ ಸೋ ಗುಡ್. ಸೊ ಇದು ಇವತ್ತಿಂದು. ಸೊ ನೋಡೋಣ ಎಲ್ಲ ಹೆಂಗಾಗೈತೆ ಏನಾಗೈತೆ ಅಂತ. ಸೊ ಇನ್ನೊಂದು ಹಾಫ್ ಆನ್ ಅವರಲ್ಲೇ ಹೊರಡೋದು. ಸೊ ಹಾಫ್ ಆನ್ ಅವರಲ್ಲಿ ಹೊರಟು, ಸೊ ವಿ ವಿಲ್ ಬಿ ಸ್ಟಾರ್ಟಿಂಗ್ ಅವರ್ ಜರ್ನಿ ಫ್ರಮ್ ಬಾರ್ಕೋಟ್ ಟು ಯಮುನೋತ್ರಿ. ಇಲ್ಲಿಂದ ಬಾರ್ಕೋಟಿಂದ ನಾವು ಸುಮಾರು 45 ಕಿಲೋಮೀಟ್ರ್ ಹಿಂದೆ ಇದ್ದೀವಿ. ಸೊ ಇಟ್ ಟೇಕ್ಸ್ ಅರೌಂಡ್ 1.5 hour ಇಲ್ಲಿಂದ ಅಲ್ಲಿಗೆ ರೀಚ್ ಆಗುತ್ತೆ. ಸೊ ಅಲ್ಲಿಗೆ ರೀಚ್ ಆಗಿ ಅಲ್ಲಿಂದ ಮುಂದಿನ ಟ್ರೆಕ್ ಯಾತ್ರೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಯಾತ್ರೆಯಿಂದ ಮತ್ತೆ ಸ್ಟಾರ್ಟ್ ಮಾಡೋಣ. ಸೊ ಇದು ನನ್ನ ರೂಮ್ ಔಟ್ಸೈಡಿನ ವ್ಯೂ ನೋಡ್ತಾ ಇರ್ಬೋದು. ಅರ್ಲಿ ಮಾರ್ನಿಂಗ್ ತುಂಬ ಚೆನ್ನಾಗಿದೆ. ಸೊ ವಿಡಿಯೋದಲ್ಲಿ ಒಂಥರ ಕಾಣಿಸ್ತಿದೆ, ಬಟ್ ಇಲ್ಲಿ ತುಂಬ ಆರೆಂಜಶ್ ಸ್ಕೈ, ಆ್ಯಂಡ್ ಈಗಲೇ ಚಳಿ ಸ್ಟಾರ್ಟ್ ಆಗಿದೆ ಇಲ್ಲಿ. ಬಟ್ ಈ ಚಳಿ ಮುಂದಕ್ಕೆ ಹೋಗ್ತಾ ಇರಲ್ಲ. ಲೈಕ್ ಆ್ಯಸ್ ದ ಡೇ ಗೋಸ್ ಆನ್ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರುತ್ತೆ, ಆಮೇಲೆ ಮತ್ತೆ ಫಾಲ್ ಡೌನ್ ಆಗ್ತಾ ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ದಿಸ್ ಇಸ್ ದ ಬ್ಯೂಟಿಫುಲ್ ವ್ಯೂ ದಟ್ ಐ ಹ್ಯಾವ್ ಫ್ರಮ್ ಮೈ ರೂಮ್. ಇನ್ನೊಂದು ವಿಷಯ ಏನಂದರೆ, ಪ್ರತಿ ಸತಿ ಚಾರ್ಧಾಮ್ ಯಾತ್ರೆಗೆ ಹೋಗ್ಬೇಕಾದ್ರೂ ಈ ಚಾರ್ಧಾಮ್ ಯಾತ್ರಾ ಕಾರ್ಡ್ ಕಂಪಲ್ಸರಿ ಇರಬೇಕು. ನೀವೆಲ್ಲೇ ಹೋದ್ರೂ ಇದು ಸ್ಕ್ಯಾನ್ ಆಗ್ತಾ ಇರತ್ತೆ. ಸೊ ಚೆಕ್ ಪೋಸ್ಟ್ಗಳಲ್ಲಿ ಎಲ್ಲ ಕಡೆಯೂ ನಿಮ್ಗೆ ಇದು ಸ್ಕ್ಯಾನ್ ಆಗ್ತಾ ಇರತ್ತೆ. ಸೊ ಇದಿಲ್ಲದೆ ನೀವು ಹೋಗ್ತಿದ್ದೀನಿ ಅಂದರೆ ನಿಮ್ಮನ್ನು ಅಲ್ಲಲ್ಲೇ ಬ್ಲಾಕ್ ಮಾಡಿಬಿಡ್ತಾರೆ. ಸೊ ಯು ಆರ್ ನಾಟ್ ಏಬಲ್ ಟು ಮೂವ್ ಎನಿವೇರ್ ಔಟ್. ಸೊ ಇದನ್ನು ಬಂದವರು ತಪ್ಪದೆ ಇದನ್ನು ಇಟ್ಕೊಳ್ಳಿ. ಚಾರ್ಧಾಮ್ ಯಾತ್ರಾ ಕಾರ್ಡ್ ಫ್ರಮ್ ಉತ್ತರಾಖಂಡ್ ಟೂರಿಸಮಿಂದ ಆಗಿರೋದು ನೋಡ್ತಾ ಇರ್ಬೋದು. ಇದರಲ್ಲಿ ಸ್ಕ್ಯಾನರ್ ಇದೆ. ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಮ್ಮ ಡೀಟೇಲ್ಸ್ ಇರುತ್ತೆ, ನಮ್ಮದೆಲ್ಲ ಇನ್ಫಾರ್ಮೇಷನ್ ಅವ್ರ ಹತ್ರ ಇರುತ್ತೆ. ಸೊ ಇದು ಯಾವುದೇ ಕಾರಣಕ್ಕೂ ಮುರಿಬಾರ್ದು. ಸೊ ಇದನ್ನು ಹಿಡ್ಕೊಂಡು ಕ್ಯಾರಿ ಮಾಡಿಕೊಂಡೆ ನಾವು ಟ್ರಾವೆಲ್ ಮಾಡಬೇಕಾಗತ್ತೆ. ಕೀಪ್ ಇಟ್ ಸೇಫ್.